ವಿಜಯಪುರ ನಗರದ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಅವರು ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಭರ್ಜರಿ ಕಾರ್ಯಾಚರಣೆ ಕುರಿತು ಮಾಹಿತಿ ನೀಡಿದರು. ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಅಕ್ರಮ ಪಿಸ್ತೂಲ್ ಹೊಂದಿದವರ ಮೇಲೆ ದಾಳಿ ಮಾಡಿ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿ ಸೇರಿದಂತೆ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯ 10 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹಾಗೂ ಒಟ್ಟು 10 ಕಂಟ್ರಿ ಪಿಸ್ತೂಲ್ಗಳು ಹಾಗೂ 24 ಸಜೀವ ಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಕ್ರಮ ಪಿಸ್ತೂಲ್ಗಳು ಹೊಂದಿದವರ ಭಾವಚಿತ್ರ ಬಿಡುಗಡೆ ಮಾಡಿ ಆರೋಪಿಗಳಿಗೆ ಸುರೇಶ್ ರಾಠೋಡ್ ಮಧ್ಯಪ್ರದೇಶದಿಂದ ಅಕ್ರಮ ಪಿಸ್ತೂಲ್ಗಳನ್ನು ತಂದು 50,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿವರೆಗೆ ಮಾರಾಟ ಮಾಡುತ್ತಿದ್ದ ಎಂದು ಮಾಹಿತಿ ನೀಡಿದರು. ವರದಿ ಸುರೇಶ್ ಚವಾಣ್, ವಿಜಯಪುರ. ಜ್ಞಾನೇಶ್ ವಾಟ್ಸಪ್ ಚಾನಲ್ ಇದೆಯಲ್ಲ ವಾಟ್ಸಪ್ ಚಾನಲ್ನಲ್ಲಿ ಫೇಸ್ಬುಕ್ ಲೈವ್ ಇಲ್ಲ. ರಮೇಶ್ ಲಮಾನಿ ಅನ್ನುವಂಥ ವ್ಯಕ್ತಿ ಸತೀಶ್ ಪ್ರೇಮ್ ಸಿಂಗ್ ರಾಥೋಡ್ ಅನ್ನೋನನ್ನು ಅವತ್ತಿನ ದಿನ ಬೆಳಗ್ಗೆ 10:30 ಗಂಟೆಗೆ ಒಂದು ಪಿಸ್ತೂಲ್ನಿಂದ ಮತ್ತು ಮಾರಕಾಸ್ತ್ರಗಳಿಂದ ತಲೆಗೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 28/1/2025 ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಆ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 6 ಜನರನ್ನು ಬಂಧಿಸಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಅದರಲ್ಲಿ 5ನೇ ವ್ಯಕ್ತಿಯಾದಂತಹ ಸಾಗರ್ ಅಲಿಯಾಸ್ ಸುರೇಶ್ ರಾಥೋಡ್ ಈತನನ್ನು ದಿನಾಂಕ 13/2/2025 ವಿಜಯಪುರ ಗ್ರಾಮೀಣ ಪೊಲೀಸರು ಆತನನ್ನು ಬಂಧಿಸ್ತಾರೆ. ಆತನನ್ನು ಬಂಧಿಸಿ ಆತನನ್ನು ವಿಚಾರಣೆಗೊಳಪಡಿಸಿದಾಗ ಈ ಕೊಲೆ ಕೇಸಲ್ಲಿ ಈತನೇ ಅಕ್ರಮವಾದಂತಹ ಕಂಟ್ರಿ ಮೇಡ್ ಪಿಸ್ತೂಲನ್ನು ಮಧ್ಯಪ್ರದೇಶದಿಂದ ತರಿಸಿಬಿಟ್ಟು ಈ ರಮೇಶ್ ಲಮಾನಿಗೆ ಪೂರೈಕೆ ಕೂಡ ಇದುವರೆಗೂ ದರೋಡೆಗಳು ನಿಂತಿಲ್ಲ. ನೋಡಿ, ಒಂದು ಹೇಳ್ತೀನಲ್ಲ, ನಿನ್ನೆನೇ ಸಂತೋಷ ಎಲ್ಲನೂ ಸೀಲ್ ಮಾಡಿದ್ದಾರೆ. ಮಾಧ್ಯಮ ಎಸ್ ಪಿ ಅವರು ಭಾಳ ಸಮರ್ಥರಿದ್ದಾರೆ, ಭಾಳ ತತ್ಕ್ಷಣ ಎಲ್ಲ ಆ್ಯಕ್ಷನ್ ತಗೋತಿದ್ದಾರೆ. ನಿನ್ನೆನೂ ಕೂಡ ಎಲ್ಲನೂ ಕೂಡ ರಿವಾಲ್ವರ್ಸ್ ಎಲ್ಲ ಸೀಸ್ ಮಾಡಿದ್ದು ಬಹುಶಃ ಪತ್ರಿಕಾಗೋಷ್ಠಿ ಮಾಡ್ತಿರ್ಬೇಕು. ಅವರು ಮಾಡ್ತಾ ಇದ್ದಾರೆ ನನಗೂ ಮಾತನಾಡಿದ್ದಾರೆ. ಎಸ್ ಪಿ ಅವರು ಭಾಳ ಸಮರ್ಥರಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ನಾನು ಕೂಡ ಹೇಳಿದ್ದೀನಿ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಎಲ್ಲ ಕೇಸ್ನಲ್ಲೂ ಕೂಡ ಅವ್ರು ಕ್ರಮ ಕೈಗೊಂಡಿದ್ದಾರೆ.